ಮತ್ತು ಕೆಲವ್ರದ್ದು ವೀಡಿಯೋಗಳೆಲ್ಲ ಕಂಟೆಂಟ್ ಅಂದರೆ ತಮ್ಮನೇಲಿ ಒಂದು ನೋಡೋ ಥರನೇ ಒಂದು ಕೊಟ್ಟಿರ್ತಾರೆ. ದೆನ್ ಅದು ಓಪನ್ ಮಾಡಿದ್ರೆ ಏನೂ ಇರಲ್ಲ ಅದರಲ್ಲಿ. ಸೊ ಇಂಪಾರ್ಟೆಂಟ್ ಅಂತ ಅನ್ನೋ ವಿಷಯಗಳು ಏನೂ ಇರಲ್ಲ, ಬಟ್ ವ್ಯೂಸ್ ಅಷ್ಟೊಂದು ಆಗಿರುತ್ತೆ. ಸೊ ಸರಿತಾ ಜಸ್ಟ್ ಕ್ಲಿಪ್ ವೀಡಿಯೋನ ನೋಡಿದ ತಕ್ಷಣ ನಿಮಗೆ ಇಷ್ಟ ಆಗಬೇಕು, ದುಡ್ಡು ಕೊಟ್ಟು ವ್ಯೂಸ್ ಮಾಡ್ಕೊಳ್ಳೋದು, ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅದು ಬೇಕಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಹಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ದೆನ್ ಸಬ್ಸ್ಕ್ರೈಬ್ ಮಾಡದ ವೀಡಿಯೋನ ನೋಡ್ತಿರೋರಿಗೂ ಹಾಯ್. ಸೊ ಎಲ್ಲರಿಗೂ ಒಂದು ಬಿಗ್ಗೆಸ್ಟ್ ಹಾಯ್, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ. ತಮ್ನೈಲಲ್ಲಿ ನೋಡಿದ್ರಾ ಏನು ವಿಷಯ ಅಂತೇಳಿ? ತಮ್ನೈಲ್ ಹಾಕಿದ್ದೀನಲ್ಲ, ಸೊ ಅದು ನಿಜನೇ. ಬಟ್ ನಾನಿವಾಗ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬಟ್ ಗೊತ್ತಿಲ್ಲದೆ ಇರುವಂಥ ಅವರಿಗೆ ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಮಾಡುವ ಅಂತ ಹೇಳಿ ತಗೊಂಡೆ ವೀಡಿಯೋನ. ಇವತ್ತು ಬೇರೆ ವರ್ಕ್ ಸ್ವಲ್ಪ ಕಡಿಮೆನೇ ಇತ್ತಲ್ಲ, ಹಾಗಾಗಿ ವೀಡಿಯೋ ತೊಗೊಳ್ಳೋಣ ಅಂತ. ವೀಡಿಯೋ ನೋಡಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಓಕೆನಾ? ಇನ್ ಕೇಸ್ ನಿಮಗೆ ಬೇಜಾರಾಯ್ತಂದರೆ ಸರಿತಾ ಜಸ್ಟ್ ಕ್ಲಿಪ್ ಚಾನಲ್ಗೆ ಹೋಗಿ ನನ್ನ ವೀಡಿಯೋನ ನೋಡಿ ಟೈಮ್ ಪಾಸ್ ಮಾಡಿ, ಮತ್ತು ಹಾಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ನಾನಿವಾಗ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇವಾಗ ನೀವು ನೋಡಿರ್ತೀರ. ಸೊ ತುಂಬ ಹೊಸಬ್ರು ಎಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದಾರೆ, ಕೆಲವರಿಗೆ ಗೊತ್ತಿರಲ್ಲ. ಸೊ ನಾನು ಮೊದಲು ಹೀಗೇ ಇದ್ದೆ, ಲೈಕ್ ನನಗೆ ಯಾವುದ್ರ ಬಗ್ಗೆನೂ ಒಂದು ಐಡಿಯಾ ಇಲ್ಲ, ಏನಿಲ್ಲ. ಸೊ ಹಾಗೆ ನಾನು ಯೂಟ್ಯೂಬು ಓಪನ್ ಮಾಡಿದೆ, ಆನ್ ಮಾಡಿದೆ, ಒಂದೊಂದು ವಿಷಯಗಳನ್ನ ಹಾಗೆ ತಿಳ್ಕೊಂಡು ಬಂದಿದ್ದು ನಾನು ಇಲ್ಲಿವರೆಗೇನು. ಸೊ ಇವಾಗ ಏನಂತ ಹೇಳಿದರೆ ದುಡ್ಡಿದ್ರೆ ದುನಿಯಾ ಅಂತ ಹೇಳ್ತಾರಲ್ಲ, ಹಾಗೆ ದುಡ್ಡಿದ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಥರ ಇದರಲ್ಲಿ ಇವಾಗೆಲ್ಲ ನಡೀತಾ ಇದೆ. ಸೊ ಆ್ಯಕ್ಚುಲಿ ಯೂಟ್ಯೂಬು ಅಂತ ಒಂದು ಹೆಸರು ಅಷ್ಟೇ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಇವಾಗ ದುಡ್ಡಲ್ಲೇ ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ದುಡ್ಡಲ್ಲೇ ವ್ಯೂಸ್ ಮಾಡ್ಕೊಳ್ಳೋದು, ಮತ್ತು ದುಡ್ಡಲ್ಲೇ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದುಡ್ಡಲ್ಲೇ. ಸೊ ಮನಿ ಈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಇದೆ. ಬಟ್ ಅದಕ್ಕೆ ಅಂತ ಹೇಳಿ ಸಬ್ಸ್ಕ್ರೈಬರ್ನ ದುಡ್ಡು ಕೊಟ್ಟು ಮಾಡಿಸೋದು, ಮತ್ತು ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ವ್ಯೂಸ್ ಮಾಡ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ನಿಮಗೆ ಹೆಸರು ಮಾಡ್ಕೊಳ್ಬೋದು, ಓಕೆನಾ? ಹೆಸರು ಮಾಡ್ಕೊಳ್ಬೋದು. ನನ್ನ ಹತ್ರ ಇಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ ಅಂತೇಳಿ ಹೇಳ್ಕೊಬೋದು. ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ಯಾವಾಗಾದರೂ ನಿಮ್ಮ ಚಾನಲ್ ನಿಂತೋಗೋದು, ಬ್ಲಾಕ್ ಆಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಬೇರೆಯವರಿಗೆ ಇದಕ್ಕೋಸ್ಕರ ನಾವು ಮಾನಿಟೈಸೇಷನ್ ಇಷ್ಟು ಮಾಡಿಕೊಂಡು ಅಷ್ಟು ಮಾಡಿಕೊಂಡೆಲ್ಲ ಮಾಡೋದಕ್ಕಿಂತ ಇಷ್ಟಪಟ್ಟು ಬರಬೇಕಲ್ವಾ? ನಿಜ ಅಲ್ವಾ ಗೈಸ್? ನಿಮಗೆ ನನ್ನ ವೀಡಿಯೋ ಈಗ ನೋಡಿದಾಗ, ಸೊ ಸರಿತಾ ಜಸ್ಟ್ ಕ್ಲಿಪ್ ವೀಡಿಯೋನ ನೋಡಿದ ತಕ್ಷಣ ನಿಮಗೆ ಇಷ್ಟ ಆಗಬೇಕು. ಸೊ ಇಷ್ಟ ಆಗಿ ಆದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಈ ಚಾನಲ್ನ, ಒಂದು ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾಯಿದ್ದಾರೆ, ಒಳ್ಳೊಳ್ಳೆ ವೀಡಿಯೋಸ್ ಆಗ್ತಾಯಿದ್ದಾರೆ ಅಂತೇಳಿ ನಿಮಗೆ ಮನಸ್ಸಿಗೆ ಬಂದಾಗೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದು ನಮ್ಮ ಚಾನಲ್ಗೆ ಕೂತ್ಕೋಬೇಕು. ನಮ್ಮ ಮನೆಗೆ ಏನು ಹೇಳೋದು, ವಿಸಿಟರ್ ಥರ, ಅಂದರೆ ರಿಲೇಷನ್ಸ್ ಥರ ಬರೋ ಥರನೇ ನಮ್ಮ ಚಾನಲು ಒಂದು ಮನೆ ಥರ. ಸೊ ಅಲ್ಲಿಗೆ ನಾವು ಖುಷಿಯಿಂದ ಹೋಗಬೇಕಲ್ವ? ಇದು ದುಡ್ಡಿಗೋಸ್ಕರ ಆ ಥರ ಮಾಡ್ಕೊಳ್ಳಿದ್ವಿ, ಈಗ ತುಂಬಾ ಬಂದುಬಿಟ್ಟಿದೆ. ಅದಕ್ಕೆ ನನಗನ್ಸುತ್ತೆ ಇದು ಬೇಕಾ? ಸೊ ಇಷ್ಟೆಲ್ಲ ಬೇಕಾ? ಮತ್ತು ಬೇಗ ಮಾನಿಟೈಸೇಷನ್ ಮಾಡಿಕೊಂಡು, ಬೇಗ ವ್ಯೂಸ್ ಮಾಡಿಕೊಂಡು, ಬೇಗ ಸಬ್ಸ್ಕ್ರೈಬರ್ನ ಸ್ವಲ್ಪ ಜಾಸ್ತಿ ತಗೊಂಡು ನಾವು ಮಾಡುವಂಥ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆಗಲಿಲ್ವಾ? ನಿಮ್ಮ ಚಾನಲ್ಗೆ ವ್ಯೂಸ್ ಬರಲಿಲ್ವಾ? ಇಷ್ಟು ಅಮೌಂಟ್ ಹಾಕಿದ್ರೆ ನಿಮಗೆ ನಾವು ಮಾಡಿಕೊಡ್ತೀವಿ, ಮಾನಿಟೈಸೇಷನ್ ಮಾಡಿಕೊಡ್ತೀವಿ, ವ್ಯೂಸ್ ಮಾಡಿಕೊಡ್ತೀವಿ, ಅದರಿಂದ ನೀವು ಅರ್ನ್ ಮಾಡ್ಬೋದು, ಅಷ್ಟು ಮಾಡ್ಬೋದು, ಇಷ್ಟು ಮಾಡ್ಬೋದು, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ಬೇಕಾ ಅಂತ ನನಗೆ. ಸೊ ನನ್ನದೊಂದು ಸಣ್ಣ ಕ್ವಶನ್ಸ್ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು. ಸೊ ಇನ್ನೊಂದು, ನಾನು ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಷ್ಟಪಟ್ಟರೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ದೆನ್ ಮಾನಿಟೈಸೇಷನ್ಗೆ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡಿಕೊಂಡು, ಮತ್ತು ದುಡ್ಡು ಕೊಟ್ಟು ವ್ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ನ ಹಾಳು ಮಾಡ್ಕೊಳ್ಬೇಡಿ. ಏಕೆಂದರೆ ಏನೋ ಒಂದು ಅಚೀವ್ ಮಾಡೋಕ್ಕೆ ಅಂತ ಬಂದಿರ್ತೀರ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಷ್ಟೋ ಜನ ಯೂಟ್ಯೂಬಿಂದ ಮನೆ ಕಟ್ಕೊಂಡು, ಆಸ್ತಿ ಮಾಡಿಕೊಂಡು, ದೊಡ್ಡ ದೊಡ್ಡ ಏನು ಹೇಳೋದು ಬಿಸ್ನೆಸ್ನ ಮಾಡಿಕೊಂಡು, ಈ ಥರ ಎಲ್ಲ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ.
ಯೂಟ್ಯೂಬೇನೋ ಆಳು ಅಲ್ಲ, ಬಟ್ ಈ ಥರ ಹೋಗಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಸೊ ಅದೆಲ್ಲ ಒಂದು ತೋರಿಕೆಗೆ ಅಷ್ಟೇ. ಅಂದರೆ ನನ್ನ ಹತ್ರ ಎಷ್ಟು ಇದೆ ಜನ, ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ, ನನಗೆ ವ್ಯೂಸಿಗೆ ಇಷ್ಟು ಕೊಟ್ಟರೆ ನನಗೆ ಇಷ್ಟು ವ್ಯೂಸ್ಗೆ ಮಾಡಿ ಕೊಡ್ತಾರೆ, ಅದೆಲ್ಲ ಒಂದು ನಮಗೆ ಒಂದು ಕಾಲಕ್ರಮೇಣ ಅದು ಸುಮ್ಮನೆ ಅದು ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಚಾನಲ್ ನಾವು ಇಷ್ಟು ಕಷ್ಟಪಟ್ಟು ಆ ಥರ ಎಲ್ಲ ಮಾಡಿ ನಮ್ಮ ಚಾನಲ್ನ ಬ್ಲಾಕ್ ಮಾಡೋ ಥರ ಮಾಡೋದು ಬೇಡ ಅಂತ ನನ್ನ ಇದು. ಸೊ ಅದಕ್ಕೋಸ್ಕರ ಕಷ್ಟಪಡಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ, ಒಳ್ಳೊಳ್ಳೆ ಏನು ಹೇಳೋದು ವೀಡಿಯೋಸ್ಗಳನ್ನ ಹಾಕಿ ಕಂಟೆಂಟ್ ಹಾಕಿದರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿದರೆ ಖಂಡಿತ ಫ್ರೆಂಡ್ಸ್ಗಳು ಬರ್ತಾರೆ, ನಿಮ್ಮ ಚಾನಲಲ್ಲಿ ಕೂತ್ಕೊಳ್ತಾರೆ, ನಿಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಕೆಲವ್ರದ್ದು ವೀಡಿಯೋಗಳೆಲ್ಲ ಕಂಟೆಂಟ್ ಅಂದರೆ ತಮ್ಮನೇಲಿ ಒಂದು ನೋಡೋ ಥರನೇ ಒಂದು ಕೊಟ್ಟಿರ್ತಾರೆ. ದೆನ್ ಅದು ಓಪನ್ ಮಾಡಿದ್ರೆ ಏನೂ ಇರಲ್ಲ ಅದರಲ್ಲಿ. ಸೊ ಇಂಪಾರ್ಟೆಂಟ್ ಅಂತ ಅನ್ನೋ ವಿಷಯಗಳು ಏನೂ ಇರಲ್ಲ, ಬಟ್ ವ್ಯೂಸ್ ಅಷ್ಟೊಂದು ಆಗಿರುತ್ತೆ, ಏನೇಳ ಲಕ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಕಷ್ಟಪಡಬೇಕು. ಇವಾಗ ನಾನು ಒಂದು ಕಂಪ್ನಿಯಲ್ಲಿ ವರ್ಕಿಗೆ ಹೋಗ್ತಾಯಿದ್ದೀನಿ. ಸೊ ಅವ್ರು ಹೇಳಿ ಟೈಮಿಗೆ ನಾನು ರೀಚ್ ಆಗಿ ಅಲ್ಲಿ ಏನಿದೆ ವರ್ಕ್ ನಾನು ಅದು ಮುಗಿಸಿ ನಾನು ರಿಟರ್ನ್ ಆಗ್ತೀನಿ ಮನೆಗೆ. ಸೊ ಅದೇ ಥರನೇ ನಮ್ಮ ಚಾನಲ್ ಕೂಡ ನಾವು ಡೈಲಿ ಒಂದೊಂದು ವೀಡಿಯೋಗಳನ್ನ, ಇಲ್ಲಾಂದರೆ ವೀಕ್ಲಿ ಟೂ ಟೈಮ್ಸು 2 ವೀಡಿಯೋಸ್, 2 ವೀಡಿಯೋಸ್, 3 ವೀಡಿಯೋಸ್ ಈ ಥರ ಹಾಕ್ಕೊಳ್ತಾ ಬಂದರೆ ವ್ಯೂಸ್ ಖಂಡಿತ ಬರ್ತಾರೆ, ನಮ್ಮ ಚಾನಲ್ನ ಲೈಕ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಹಾಗಂತ ಹೇಳಿ ನೀವು ವ್ಯೂಸ್ ಬರಬೇಕು, ಇನ್ನೊಂದು ಮಾಡಬೇಕು ಅಂತೇಳಿ ಮನಿನೆಲ್ಲ ವೇಸ್ಟ್ ಮಾಡಬೇಡಿ. ಓಕೆನಾ? ಆ ಮನಿಗೆ ಒಂದು ಬೆಲೆ ಇದೆ. ಸೊ ಸುಮ್ಮನೆ ಯಾರೋ ಹೇಳಿದ್ದು, ಯಾರೋ ಇದು ಮಾಡಿದ್ದು ಅಂತ ಹೇಳಿ ಮನಿನೆಲ್ಲ ಚೆಲ್ಕೊಂಡು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ಸ್ ಮಾಡ್ಕೊಳ್ಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.